ಸೋಲಿಸಿದ್ರಿ, 3 ಕ್ಯಾಂಪ್ ಮುಗಿಸಿ ಯಡಿಯೂರಪ್ಪ ಬಗ್ಗೆ ವಿಜಯೇಂದ್ರ ಬಗ್ಗೆ ಅದಿರೋ ಮಾತಾಡ್ತೀರ. ಈ ರಾಜ್ಯದ ಜನ ಸಹಿಸಲ್ಲ. ನೀವು ಹಿಂದೂ ಹುಲಿಯಲ್ಲ ಹಿಡಿ ಮುಖವಾಡ ಹಾಕಿ ಓಡಾಡ್ತೀನಿ, ನಾಚಿಕೆ ಆಗಲ್ಲ ನಿಮಗೆ. ಬನ್ನಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿನಿ ಯಡಿಯೂರಪ್ಪ, ಬೆಳೆಸಿದ ಯಡಿಯೂರಪ್ಪ. ಈ ಜಿಲ್ಲೆಯಲ್ಲಿ ರವೀಂದ್ರನಾಥ್ ಅವರೇ, ಈ ಜಿಲ್ಲೆಯಲ್ಲಿ ಯಾರು ಬೆಳೆಸಿಲ್ಲ, ರವೀಂದ್ರನಾಥ್ ಒಬ್ಬರೇ ನಾಯಕರು. ರವೀಂದ್ರನಾಥ್ ಒಬ್ಬರೇ. ಕೆಲವರು ಹೇಳ್ತಾರೆ ಇಲ್ಲಿ ಯಾಕಪ್ಪ ರೇಣುಕಾಚಾರ್ಯ ಮಾತಾಡಿ ಮಲ್ಲಿಕಾರ್ಜುನ್ ಬರಬೇಕು. ನಮ್ದೇನು ಸ್ವಾರ್ಥ ಇದೆ ಮಲ್ಲಿಕಾರ್ಜುನ್, ಇಲ್ಲಿ ಬಿಜೆಪಿ ಶಕ್ತಿ ತುಂಬ ಬಂದಿದ್ದೀವಿ. ರವೀಂದ್ರನಾಥ್ ಅವರ ನಾಗರಿಕ ಆಶೀರ್ವಾದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೇನು ಸುಪ್ರತಿ ಸರ್ವಾಧಿಕಾರ ಇಲ್ಲ. ನಾವು ಅನೇನಿ ಮುಂದೆ ಅಣ್ಣ ಅಂತ ಹೇಳಿ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಒಂದು ಕಡೆ ನಮ್ದು ಏನಿಲ್ಲ. ಕೆಲವರು ಹೇಳ್ತಾರೆ ಇಲ್ಲ ರವೀಂದ್ರನಾಥ್ ಮುಂದಿಟ್ಟು ಒಂದು ಹುಟ್ಟುಹಬ್ಬ ಮಾಡಿ ಇವ್ರೇನೋ ಲಾಭ ಮಾಡ್ಕೊಂತಿರುತ್ತೆ. ಲೋಕಿಕೆರೆ ನಾಗರಾಜ್, ಅಜಯ್, ಮಲ್ಲಿಕಾರ್ಜುನ, ಚಂದ್ರಶೇಖರ್, ನಾನಿರ್ಬೋದು, ಕಲ್ಲೇಶ್, ಸೋಮಶೇಖರ್, ಸುರೇಶ್, ಶಿವಸ್ವಾಮಿ. ಸ್ವಾರ್ಥ ಏನಿಲ್ಲ ಸ್ವಾಮಿ, ಇದರಲ್ಲಿ ಏನು ಸ್ವಾರ್ಥ ಇಲ್ಲ. ರವೀಂದ್ರನಾಥ್ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಅವರಿಗೆ ಹುಟ್ಟುಹಬ್ಬ ಬೇಕಾಗಿಲ್ಲ. ನಮ್ಮ ಮನೆ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ತೀವಿ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ತಂದೆ ತಾಯಿ ಹುಟ್ಟುಹಬ್ಬ ಮಾಡ್ತೀವಿ, ಮನೆಯಲ್ಲಿ ಹಬ್ಬ ಮಾಡ್ತೀವಿ. ಹಬ್ಬದ ರೀತಿ ಹುಟ್ಟುಹಬ್ಬ ಆಗಬೇಕೆಂದು ಕೇವಲ ಭಾನುವಾರ 3 ಗಂಟೆ ಸಭೆ ಸೇರಿ ಇಷ್ಟೊಂದು ಜನ ಬಂದಿದೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಎಲ್ಲ ಕ್ಷೇತ್ರಗಳು ತಡೆ ಕೊಟ್ಟಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರಿ. ನಿಮಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತೀನಿ ಬಂಧುಗಳೇ. ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ರಾಜ ಹುಲಿ, ರಾಜ ಹುಲಿ ಹುಲಿಯನ್ನ ರಾಜ ಹುಲಿ ಯಡಿಯೂರಪ್ಪ, ಮರಿ ಹುಲಿ ವಿಜಯೇಂದ್ರ, ನಮ್ಮ ಜಿಲ್ಲೆಗೆ ರಾಜ ಹುಲಿ ಮಾರ್ಗದರ್ಶಕರು ರವೀಂದ್ರನಾಥ್ ಅವರು. ಕೊನೆಯದಾಗ ಒಂದು ಮಾತನ್ನು ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಜನ ನಾವೆಲ್ಲ ಮಾಜಿ ಶಾಸಕರು ಮುಖ್ಯಮಂತ್ರಿ ಸೇರಿ ತೀರ್ಮಾನ ಮಾಡಿದ್ವಿ, ಜಿಲ್ಲಾಧ್ಯಕ್ಷ ಗಮನಕ್ಕೆ ತಂದೀವಿ. ಟಿಪ್ಪಣ ಸನ್ಮಾನ್ಯ ರವೀಂದ್ರನಾಥ್ ಅವರಿಗೆ ನೀವು ತಿಳಿಸಿಲ್ಲ. ಖಂಡಿತ ರವೀಂದ್ರನಾಥ್